ವೈಷ್ಣವಿ, ಮಾತಾರಾಣಿ, ಅಂಬೆ, ತ್ರಿಕೂಟ, ಶೇರಾವಳಿ, ಜ್ಯೋತಾವಳಿ, ಪಹಡಾವಳಿ, ದುರ್ಗಾ, ಭಗವತಿ, ಜಗದಂಬ, ಲಕ್ಷ್ಮಿ, ವಿಷ್ಣುಮಾಯ, ವಿಷ್ಣುಪ್ರಿಯ, ರಾಮ, ಮಾಣಕಿ, ದೇವನಾಗರಿ ಹೀಗೆ ಅನೇಕ ಹೆಸರುಗಳಿಂದ ನಾಮಾಂಕಿತವಾದ ಮಾತೆಗೆ ಶ್ರೀ ವೈಷ್ಣೋದೇವಿ. ಸೃಷ್ಟಿಯ ಆರಂಭ ಕಾಲವದು. ತಾಯಿ ಜಗನ್ಮಾತೆ ರಾಕ್ಷಸರ ವಿರುದ್ಧ ಹೋರಾಟವನ್ನು ಮಾಡುತ್ತಿದ್ದ ಸಮಯದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಗಳ ಮೂರೂ ಗುಣಗಳ ಆಧ್ಯಾತ್ಮಿಕ ಶಕ್ತಿಯ ತೇಜಸ್ಸನ್ನು ಏಕೀಕರಿಸಿ ಒಂದು ತೇಜಸ್ಸನ್ನು ಸೃಷ್ಟಿ ಮಾಡ್ತಾರೆ. ಆ ತೇಜಸ್ಸು ಬಾಲಕಿಯ ರೂಪವನ್ನು ತಾಳಿ ಜಗನ್ಮಾತೆಯ ಮುಂದೆ ಬಂದು ನನ್ನ ಕಾರ್ಯವೇನು, ನನ್ನನ್ನೇಕೆ ಸೃಷ್ಟಿ ಮಾಡಿದ್ದೀರಿ ಎಂದು ಕೇಳ್ತಾಳೆ. ಆಗ ಜಗನ್ಮಾತೆ ದಕ್ಷಿಣ ಭಾರತದಲ್ಲಿ ರತ್ನಾಕರ ಎಂಬ ನನ್ನ ಒಬ್ಬ ಭಕ್ತನಿದ್ದಾನೆ. ಅವನ ಕುಟುಂಬದಲ್ಲಿ ಸ್ವಲ್ಪ ಸಮಯದ ನಂತರ ನಿನ್ನ ಜನನವಾಗುತ್ತೆ. ಈ ಭೂಮಿಯ ಮೇಲಿರುವಂತಹ ಜೀವಿಗಳಿಗೆ ಆಧ್ಯಾತ್ಮಿಕ ವಿಕಸನದತ್ತ ಕೊಂಡೊಯ್ದು ಸದಾಚಾರ ಸಂಪನ್ನ ಸದ್ಗುಣಗಳನ್ನು ಬೆಳೆಸುವಂತಹ ಅವಶ್ಯಕತೆ ನಿನ್ನಿಂದ ಆಗಬೇಕಾಗಿದೆ. ಸಮಯ ಬಂದಾಗ ನೀನು ವಿಷ್ಣುವಿನಲ್ಲಿ ಲೀನವಾಗುವಂತೆ ಅಂತೇಳಿ ತಾಯಿ ಆಶೀರ್ವದಿಸಿ ಆಜ್ಞೆಯನ್ನು ನೀಡ್ತಾಳೆ ಆ ಬಾಲಕಿಗೆ. ಈಗಿನ ರಾಮೇಶ್ವರದಲ್ಲಿ ರತ್ನಾಕರ ಎಂಬ ಒಬ್ಬ ಮಹಾಪಂಡಿತ ಇರ್ತಾನೆ. ಶ್ರೇಷ್ಠ ಭಕ್ತರಲ್ಲಿ ಒಬ್ಬನಾಗಿರ್ತಾನೆ. ತಾಯಿಯ ಅನುಗ್ರಹದಿಂದ ಆಜ್ಞೆಯಿಂದ ಅವನ ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಜನನ ಆಗುತ್ತೆ. ಆ ಹೆಣ್ಣು ಮಗುವಿಗೆ ವೈಷ್ಣವಿ ಎಂದು ನಾಮಕರಣವನ್ನು ಕೂಡ ಮಾಡ್ತಾಳೆ. ಆ ಬಾಲಕಿ ದಿನದಿಂದ ದಿನಕ್ಕೆ ಜ್ಞಾನವನ್ನ, ಆಧ್ಯಾತ್ಮಿಕತೆಯನ್ನ, ಸದಾಚಾರ ಸಂಪನ್ನವನ್ನ ಬೆಳೆಸ್ಕೊಳ್ಳುತ್ತಾ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಆಧ್ಯಾತ್ಮಿಕತೆಯ ಉತ್ತುಂಗದಲ್ಲಿ ಏರ್ತಾ ಬರ್ತಿರ್ತಾಳೆ. ಜ್ಞಾನಕ್ಕಾಗಿ ತನ್ನ ಅಂತರಂಗವನ್ನು ನೋಡಲು ಆರಂಭಿಸಿದ ಆ ಬಾಲಕಿ ಶೀಘ್ರದಲ್ಲೇ ಧ್ಯಾನದ ಕಲೆಯನ್ನು ಕಲಿತು ಬಿಡ್ತಾಳೆ. ಧ್ಯಾನ ತಪಸ್ಸು ತನ್ನ ಗುರಿಯ ಸಮೀಪದಲ್ಲಿ ಕರ್ಕೊಂಡೋಗುತ್ತೆ ಅಂತ ಅರಿತ ಆ ಬಾಲಕಿ ವಿಷ್ಣುವಿನೊಂದಿಗೆ ಒಂದಾಗುವ ತನ್ನ ಆಳವಾದ ಉದ್ದೇಶವನ್ನು ಅರಿತುಕೊಂಡು ಅವಳು ಮನೆಯನ್ನು ತೊರೆದು ಧ್ಯಾನಕ್ಕಾಗಿ ಅರಣ್ಯಕ್ಕೆ ಹೋಗ್ತಾಳೆ. ಅರಣ್ಯದಲ್ಲಿ ಧ್ಯಾನದಲ್ಲಿ ತೊಡಗಿದ್ದಾಗ ಶ್ರೀರಾಮನ ದರ್ಶನ ಆಗುತ್ತೆ. 14 ವರ್ಷ ವನವಾಸದಲ್ಲಿದ್ದಂತಹ ಸಮಯದಲ್ಲಿ ಶ್ರೀರಾಮನು ವೈಷ್ಣವಿಯನ್ನೇ ಭೇಟಿಯಾಗ್ತಾನೆ. ಜ್ಞಾನದಲ್ಲಿ ಉತ್ತುಂಗದಲ್ಲಿದ್ದ ವೈಷ್ಣವಿಗೆ ಶ್ರೀರಾಮ ವಿಷ್ಣುವಿನ ಅಂಶ ಎಂದು ತಿಳಿದು ರಾಮನನ್ನು ವಿನಂತಿಸ್ಕೊಳ್ತಾಳೆ ತನ್ನಲ್ಲಿ ಲೀನ ಮಾಡಿಕೊಳ್ಳುವಂತೆ. ರಾಮ ಹೇಳ್ತಾನೆ, ಇದು ಸರಿಯಾದ ಸಮಯ ಅಲ್ಲ, ಈ ಸಮಯಕ್ಕಾಗಿ ನೀನು ಕಾಯಬೇಕಾಗಿದೆ. ಮುಂದಿನ ಕಲ್ಕಿ ಅವತಾರದಲ್ಲಿ ನಾನು ಬರ್ತೀನಿ, ಆ ಸಮಯದಲ್ಲಿ ನೀನು ಬಂದು ನನ್ನನ್ನು ಸೇರುವಂತೆ ಅಲ್ಲಿ ತನಕ ನೀನು ತ್ರಿಕೂಟ ಪರ್ವತದಲ್ಲಿ ಹೋಗಿ ಧ್ಯಾನ ನಿರತವಾಗಿ ಅಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿ ನಿನ್ನ ಉದ್ದೇಶ ಏನಿದೆ ಅದು ಕಾರ್ಯಗತವಾಗಲಿ ಅಂತೇಳಿ ಆದೇಶವನ್ನು ಇಟ್ಟಿದ್ದಷ್ಟೇ ಅಲ್ಲದೆ ತನ್ನ ಸಣ್ಣ ತುಕುಡಿಯ ವಾನರ ಸೈನ್ಯವನ್ನು ಕೂಡ ಕಳಿಸ್ಕೊಡ್ತಾನೆ. ರಾಮನಿಂದ ಆಜ್ಞೆಯನ್ನು ಪಡೆದ ವೈಷ್ಣವಿ ತ್ರಿಕೂಟ ಪರ್ವತದ ಬಳಿ ಬಂದು ತನ್ನ ಆಶ್ರಮವನ್ನು ನಿರ್ಮಾಣ ಮಾಡಿ ಅಲ್ಲಿ ಧ್ಯಾನ ತಪಸ್ಸುಗಳನ್ನು ಆಚರಿಸ್ತಾ ಶ್ರೀರಾಮ ಊಹಿಸಿದಂತೆ ಅವಳ ಖ್ಯಾತಿ ವಿಖ್ಯಾತಿ ಊರಿಂದ ಊರಿಗೆ ಹರಡುತ್ತಾ ಜನರಿಗೆ ಸದ್ಭಕ್ತಿ, ಸದ್ಜ್ಞಾನ, ಆಧ್ಯಾತ್ಮಿಕ ವಿಚಾರಗಳನ್ನು, ಅವರ ದುಃಖಗಳನ್ನು ನಿವಾರಿಸುತ್ತಾ ದಿನದಿಂದ ದಿನಕ್ಕೆ ಖ್ಯಾತಿಯನ್ನು ಪಡೆಯುತ್ತಾ ಬರುತ್ತಾಳೆ. ಶ್ರೀರಾಮ ಮತ್ತು ವೈಷ್ಣವಿಯ ದರ್ಶನದ ಪ್ರಸಂಗವನ್ನ ಯೋಗದಿಂದಲೇ ಕಂಡ ಮಹಾಯೋಗಿ ಗೋರಖನಾಥರು ಭೈರವನಾಥನನ್ನ ವೈಷ್ಣವಿಯ ಪರೀಕ್ಷಾರ್ಥಕವಾಗಿ ಕಳಿಸ್ತಾರೆ. ವೈಷ್ಣವಿಯ ಆಶ್ರಮದ ಬಳಿ ಬಂದು ದೂರದಿಂದಲೇ ವೈಷ್ಣವಿಯನ್ನ ಪರೀಕ್ಷಿಸಲು ಆರಂಭಿಸ್ತಾನೆ. ವೈಷ್ಣವಿ ತುಂಬ ಸಾಧ್ವಿಯಾಗಿದ್ದರೂ ಸದಾ ಬಿಲ್ಲು, ಬಾಣ, ಕ್ರೂರ ಮೃಗಗಳು, ವಾನರ ಸೈನ್ಯಗಳು ಇದ್ದುದನ್ನು ಕಂಡು ಆಶ್ಚರ್ಯಚಕಿತನಾಗ್ತಾನೆ. ಪ್ರತಿನಿತ್ಯ ಹೀಗೆ ವೈಷ್ಣವಿಯ ನಡೆ, ನುಡಿ, ಭಾಷೆ, ಅವಳ ತಪಸ್ಸುಗಳನ್ನು ಗಮನಿಸುತ್ತಿದ್ದ ಭೈರವನಿಗೆ ತನ್ನ ಉನ್ನತ ಜ್ಞಾನವನ್ನು ಕಳೆದುಕೊಂಡು ಕಾಮಾತುರನಾಗಿ ವೈಷ್ಣವಿಯನ್ನು ಮದುವೆಯಾಗುವ ಹಂಬಲದಿಂದ ವೈಷ್ಣವಿಯನ್ನು ಪೀಡಿಸಲು ಪ್ರಾರಂಭಿಸ್ತಾನೆ. ನನ್ನ ಮದುವೆಯಾಗು ಅಂತ. ಆತ ವೈಷ್ಣೋದೇವಿಯ ಭಕ್ತರಲ್ಲೇ ಅತ್ಯಂತ ಪ್ರಮುಖನಾದ ಶ್ರೀಧರ ಎಂಬ ಭಕ್ತ ಒಂದು ದಿನ ತನ್ನ ಮನೆಯಲ್ಲಿ ಕನ್ಯೆಯರನ್ನು ಕರೆದು ದೇವಿಯ ಆರಾಧನೆಯನ್ನು ಮಾಡುತ್ತಿದ್ದ ಸಮಯ. ಆ ಸಮಯದಲ್ಲಿ ಮಾತಾ ವೈಷ್ಣೋದೇವಿ ಕನ್ಯೆಯ ರೂಪದಲ್ಲೇ ಬಂದು ಶ್ರೀಧರನ ಮನೆಯಲ್ಲಿ ಸೇರ್ತಾರೆ. ಶ್ರೀಧರನು ತನ್ನ ಶಕ್ತಿಯಾನುಸಾರ ಪಾದ ಪೂಜೆ, ವಸ್ತ್ರ, ಭೋಜನ ಮಾಡಿಸಿ ಭಕ್ತಿಯಿಂದ ನಮಸ್ಕರಿಸಿ ಬೀಳ್ಕೊಡುವ ಸಮಯದಲ್ಲಿ ಕನ್ಯೆಯ ರೂಪದಲ್ಲಿದ್ದ ವೈಷ್ಣವಿಯು ಶ್ರೀಧರನಿಗೆ ಸಾಮೂಹಿಕ ಅನ್ನ ಸಂತರ್ಪಣೆ ಮಾಡಲು ಹೇಳ್ತಾಳೆ. ಅದನ್ನು ದೇವಿಯ ಮಾತೆಂದು ಪರಿಗಣಿಸಿದ ಶ್ರೀಧರನು ಒಂದು ದಿನ ಅನ್ನ ಸಂತರ್ಪಣೆಯನ್ನು ಮಾಡಲು ನಿಗದಿ ಮಾಡ್ತಾನೆ. ಆ ದಿನ ಇಡೀ ಗ್ರಾಮ ಮಹಾಯೋಗಿ ಗುರು ಗೋರಖನಾಥ ಹಾಗೂ ಭೈರವನಾಥನನ್ನು ಸೇರಿದಂತೆ ಎಲ್ಲರನ್ನೂ ಆಹ್ವಾನಿಸುತ್ತಾನೆ.
ಧನಿಕನಲ್ಲದ ಅತ್ಯಂತ ಬಡವನಾದ ಶ್ರೀಧರನು ಮನಸ್ಸಿನಲ್ಲಿ ಚಿಂತಾಕ್ರಾಂತನಾಗಿ ದೇವಿಯ ಪ್ರಾರ್ಥನೆಯನ್ನು ಮಾಡುತ್ತಾ ಅನ್ನಸಂತರ್ಪಣೆಯ ದಿನವನ್ನು ಎದುರು ನೋಡ್ತಿರ್ತಾನೆ. ಆ ದಿನ ಕನ್ಯೆಯ ರೂಪದಲ್ಲೇ ಮಾತಾ ವೈಷ್ಣೋದೇವಿ ಶ್ರೀಧರನ ಮನೆಯ ಅಡುಗೆ ಮನೆಗೆ ಪ್ರವೇಶ ಮಾಡಿ ಆ ಶ್ರೀಧರನಿಗೆ ಎಲ್ಲರಿಗೂ ಊಟಕ್ಕೆ ಕೂರುವಂತೆ ಆದೇಶ ನೀಡಿಸ್ತಾಳೆ. ಆಗ ಶ್ರೀಧರ ಎಲ್ಲರನ್ನು ಕರೆದು ಊಟಕ್ಕೆ ಕೂಡಿಸುವಂತಹ ಸಮಯದಲ್ಲಿ ಇಡೀ ಗ್ರಾಮ ಆಶ್ಚರ್ಯಚಕಿತ ಆಗುತ್ತೆ. ಇಂತಹ ಬಡವ ಇಡೀ ಗ್ರಾಮಕ್ಕೆ ಹೇಗೆ ಅನ್ನ ಸಂತರ್ಪಣೆ ಮಾಡಲು ಸಾಧ್ಯ? ನಾವು ಅದನ್ನು ನೋಡಲೇಬೇಕು, ಏನು ಚಮತ್ಕಾರ ನಡೆಯುತ್ತೆ ಅಲ್ಲಿ ನಾವು ನೋಡಬೇಕು ಅಂತೇಳಿ ಎಲ್ಲರೂ ಬಂದು ಅಲ್ಲಿ ಸೇರ್ತಾರೆ. ಅಕ್ಷಯ ಪಾತ್ರೆಯಲ್ಲಿ ಎಲ್ಲರಿಗೂ ಊಟವನ್ನು ಬಡಿಸ್ತಾ ಮಾತಾ ವೈಷ್ಣೋದೇವಿ ಭೈರವನಾಥನ ಬಳಿ ಬಂದಾಗ ಭೈರವನಾಥ ನನಗೆ ಮಾಂಸಾಹಾರ ಬೇಕು ಎಂದು ಪೀಡಿಸ್ತಾನೆ. ಅದನ್ನು ನಿರಾಕರಿಸಿದ ಕಂಡು ಭೈರವನಾಥ ವೈಷ್ಣವಿಯ ಕೈಯನ್ನು ಹಿಡಿಯಲು ಪ್ರಯತ್ನಿಸ್ತಾನೆ. ಅದನ್ನು ಕಂಡ ವೈಷ್ಣವಿಯು ಭೈರವನಾಥನನ್ನು ಹೆದರಿಸಲು ಪ್ರಯತ್ನಪಟ್ಟು ವಿಫಲವಾದಾಗ ಮಾತಾ ವೈಷ್ಣವಿ ತನ್ನ ತಪಸ್ಸನ್ನು ವಿಚಲಿತಗೊಳಿಸದೆ ಮುಂದುವರೆಸಲು ಪರ್ವತಕ್ಕೆ ಹೋಗಲು ನಿರ್ಧರಿಸ್ತಾಳೆ. ಗಾಳಿಯಲ್ಲಿ ವಿಲೀನವಾಗಿ ವೇಗದಲ್ಲೇ ತ್ರಿಕೂಟ ಪರ್ವತದ ಬಳಿ ಬಂದು ಇಳಿಯುತ್ತಾಳೆ. ಆ ಇಳಿದ ಜಾಗವೇ ಚರಣಪಾದುಕ. ಗಾಳಿಯಲ್ಲಿ ವಿಲೀನವಾಗಿ ಹೋದ ವೈಷ್ಣವಿಯನ್ನು ಕಂಡ ಭೈರವನಾಥನು ಕೂಡ ಅಷ್ಟೇ ವೇಗವಾಗಿ ಅವಳ ಬೆನ್ನಟ್ಟಿ ಚರಣಪಾದುಕ ಬಳಿ ಬರ್ತಾನೆ. ಇದನ್ನು ಕಂಡ ಮಾತೆಯು ಚರಣಪಾದುಕೆಯಿಂದ ಮೇಲಕ್ಕೆ ಹೋಗಿ ಒಂದು ಗುಹೆ ಒಳಗಡೆ 9 ತಿಂಗಳು ತಪಸ್ಸಿಗೆ ಕೂತು ವಾನರ ಸೈನ್ಯವನ್ನು ಕಾವಲಿಗಿಡುತ್ತಾಳೆ. ಆ ಗುಹೆಯನ್ನು ಇಂದಿಗೂ ಕೂಡ ಅರ್ಧಕುಮಾರಿ, ಆದಿಕುಮಾರಿ ಅಥವಾ ಗರ್ಭಜೂನ್ ಎಂದು ಕರೆಯುತ್ತಾರೆ. ಆ ಗುಹೆಯ ಬಳಿಗೂ ಬಂದ ಭೈರವನಾಥನು ವಾನರರೊಂದಿಗೆ ಅನೇಕ ಮಾಸಗಳು ಯುದ್ಧವನ್ನು ಮಾಡಿ ಗುಹೆ ಒಳಗೆ ಹೋಗ್ತಾನೆ. ಇದನ್ನರಿತ ಮಾತಾ ವೈಷ್ಣೋದೇವಿ ಮತ್ತೊಂದು ದ್ವಾರದೊಂದಿಗೆ ಹೊರಬಂದು ತ್ರಿಕೂಟ ಪರ್ವತದ ಉತ್ತುಂಗದ ಗುಹೆಯೊಳಗೆ ನೆಲೆಗೊಳ್ಳುತ್ತಾಳೆ. ಆ ಜಾಗವನ್ನು ಬಿಂಬಿಡದೆ ಬೆನ್ನಟ್ಟಿದ ಭೈರವನಾಥನ ನಡೆ ಕಂಡು ಅತ್ಯಂತ ಕೋಪದಿಂದ ವೈಷ್ಣವಿಯು ದುರ್ಗೆಯ ಅವತಾರದಲ್ಲಿ ಅವನ ಶಿರಚ್ಛೇದನ ಮಾಡಿ ಮೇಲಕ್ಕೆ ಎಸೆಯುತ್ತಾಳೆ. ಮೇಲಕ್ಕೆಸೆದ ಜಾಗವೇ ಈಗಿನ ಭೈರವನಾಥ ಸನ್ನಿಧಿ ಎಂದು ಕರೀತಾರೆ. ಭೈರವನಾಥನ ಶಿರಶ್ಛೇದನದ ನಂತರ ಭೈರವನಾಥನು ತನ್ನ ತಪ್ಪನ್ನು ಅರಿತುಕೊಂಡು ಅಚಾತುರ್ಯದಿಂದ ಮಾಡಿದ ಕೆಲಸಕ್ಕಾಗಿ ತಾಯಿಯ ಬಳಿ ಕ್ಷಮೆ ಕೇಳಲು ಬರ್ತಾನೆ. ಭೈರವನಾಥನನ್ನ ಕ್ಷಮಿಸಿದಂತಹ ತಾಯಿ ಅದೇ ಸ್ಥಳದಲ್ಲಿ ನೆಲೆ ನಿಂತು ಬರುವ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಅವರ ರಕ್ಷಣೆಗಾಗಿ ಅಲ್ಲೇ ನೆಲೆಸಲು ಆಜ್ಞೆ ನೀಡುತ್ತಾಳೆ. ಸೂಕ್ತ ಸಮಯವನ್ನು ಅರಿತ ಮಾತಾ ವೈಷ್ಣೋದೇವಿ ತನ್ನ ಮೂಲ ರೂಪವನ್ನು ತ್ಯಜಿಸಲು ನಿರ್ಧರಿಸ್ತಾಳೆ. ಅದೇ ಗುಹೆ ಒಳಗೆ ಆಳವಾದ ಧ್ಯಾನದಲ್ಲಿ ನಿರತವಾಗಿ ಆ ಶಿಲಾರೂಪದಲ್ಲೇ ಅವಳು ಲೀನವಾಗ್ತಾಳೆ. ಇತ್ತ ಶ್ರೀಧರ ಅಸಹನೆಗೆ ಒಳಗಾಗ್ತಾನೆ. ಉಪವಾಸದಿಂದ ಅವನ ಆರೋಗ್ಯ ಹದಗೆಡುತ್ತೆ. ಒಂದು ದಿನ ಕನಸಿನಲ್ಲಿ ವೈಷ್ಣೋದೇವಿ ಬಂದು ತಾನಿರುವ ಜಾಗವನ್ನು ಉಪವಾಸ ಕೈ ಬಿಡುವಂತೆ ಆಜ್ಞಾಪಿಸ್ತಾಳೆ. ಕನಸಿನಲ್ಲಿ ಕಂಡ ದೇವಿಯನ್ನು ನೋಡಲು ತ್ರಿಕೂಟ ಪರ್ವತವನ್ನೇರಿದ ಶ್ರೀಧರ ಗುಹೆಯನ್ನು ತಲುಪ್ತಾನೆ. ಗುಹೆಯಲ್ಲಿ ದೇವಿಯನ್ನು ಕಂಡು ಆರಾಧಿಸಲು ಆರಂಭಿಸಿದ ಶ್ರೀಧರನಿಗೆ ತಾಯಿಯು ಒಲಿದು ಆತನ ಮುಂದೆ ಪ್ರತ್ಯಕ್ಷಳಾಗಿ ಆಶೀರ್ವಾದ ಮಾಡ್ತಾಳೆ. ಅಂದಿನಿಂದ ಇಂದಿನ ತನಕ ಶ್ರೀಧರನ ಮತ್ತು ಆತನ ವಂಶಸ್ಥರು ಮಾತೆ ವೈಷ್ಣೋದೇವಿಯನ್ನು ಪೂಜಿಸಿಕೊಂಡು ಬರ್ತಿದ್ದಾರೆ ಎಂದು ನಂಬಿಕೆ ಇದೆ. ಹೀಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವತೆಗಳ ಸಂಯೋಜಿತ ಅವತಾರವೇ ಈ ವೈಷ್ಣೋದೇವಿ. ಭಕ್ತರಿಗೆ ಸನ್ಮಾರ್ಗ, ಸದ್ಬುದ್ಧಿ, ಸದಾಚಾರ, ಶೀಲವಂತ ಸಂಸ್ಕಾರ ಗುಣಗಳನ್ನು, ಧೈರ್ಯ, ಸಾಹಸವನ್ನು ಕಲಿಸಿ ಬಾಳುವಂತೆ ಅನುಗ್ರಹಿಸ್ತಾಳೆ ಎಂಬ ನಂಬಿಕೆ ಈಗಲೂ ಇದೆ. ಕುರುಕ್ಷೇತ್ರದ ರಣರಂಗದಲ್ಲಿ ಪಾಂಡವರು ಮತ್ತು ಕೌರವರು ಮುಖಾಮುಖಿಯಾಗಿದ್ದ ಸಮಯ. ಶ್ರೀಕೃಷ್ಣನ ಸಲಹೆ ಮೇರೆಗೆ ಅರ್ಜುನನು ವಿಜಯಕ್ಕಾಗಿ ಆಶೀರ್ವಾದ ಪಡೆಯಲು ತ್ರಿಕೂಟ ಪರ್ವತದಲ್ಲಿ ಧ್ಯಾನ ಮಾಡ್ತಾನೆ.
ಅರ್ಜುನನು ಜಂಬೂ ಕಟಕ ಚಿತ್ತೈಷು ನಿತ್ಯಂ ಸನ್ನಿಹಿತಾಲಯೇ ಎಂದು ದೇವಿಯನ್ನು ಸಂಬೋಧಿಸ್ತಾನೆ. ಅಂದರೆ ಜಂಬೂದಲ್ಲಿನ ಪರ್ವತದ ಇಳಿಜಾರಿನಲ್ಲಿ ವಾಸಿಸುವ ದೇವಿಯೇ ನೀನು ಎಂದು ತಾಯಿಯನ್ನು ಸಂಬೋಧಿಸ್ತಾನೆ. ಪವಿತ್ರ ಗುಹೆಯ ಭೌಗೋಳಿಕ ಅಧ್ಯಯನ ಹೇಳುತ್ತೆ ಇದರ ವಯಸ್ಸು ಸುಮಾರು 1 ಮಿಲಿಯನ್ ವರ್ಷಗಳ ಹಿಂದಿನದ್ದು ಅಂತ. ಈ ಪ್ರಾಕೃತಿಕ ಮಂದಿರ 30 ಮೀಟರ್ ಉದ್ದ, 1.5 ಮೀಟರ್ ಎತ್ತರ ಇದೆ. ಗುಹೆಯ ಕೊನೆಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ಪಿಂಡಿ ರೂಪದ ವಿಗ್ರಹ ಇದೆ. ಇದನ್ನು ಶಕ್ತಿಪೀಠ ಅಂತ ಕರೀತಾರೆ. ಶಿವನು ದಾಕ್ಷಾಯಿಣಿಯ ಸುಟ್ಟ ದೇಹವನ್ನು ತನ್ನ ಹೆಗಲ ಮೇಲೆ ಇಟ್ಟು ಬ್ರಹ್ಮಾಂಡವನ್ನು ಸುತ್ತಾಡಬೇಕಾದ್ರೆ ದಾಕ್ಷಾಯಿಣಿಯ ದೇಹದ ಹಲವು ಭಾಗಗಳು ಬಿದ್ದ ಸ್ಥಳ ಈ ಜಾಗ ಎಂದು ಉಲ್ಲೇಖ ಇದೆ. ಮುಂಚೆ ಈ ಪ್ರಾಕೃತಿಕ ಗುಹೆ ಒಳಗಡೆ ಹೋಗ್ಬೇಕು ಅಂದರೆ ತೆವಳುಕೊಂಡು ಹೋಗಬೇಕಾಗಿತ್ತು. ಯಾವಾಗ ಭಕ್ತರ ಸಂಖ್ಯೆ ಅತಿ ಹೆಚ್ಚಾಗಿ ಪ್ರವಾಹದಂತೆ ಬರಲಾರಂಭಿಸಿತೋ ಆಗ ದೇವಸ್ಥಾನದ ಮಂಡಳಿಯು ಗುಹೆ ಆಕಾರದಲ್ಲಿ ಮತ್ತೊಂದು ದ್ವಾರವನ್ನು ಮಾಡಿ ಜನರಿಗೆ ದರ್ಶನ ನೀಡಲು ಅನುಕೂಲ ಮಾಡಿಕೊಡ್ತು. ಮಾತಾ ವೈಷ್ಣೋದೇವಿಯ ಮಂದಿರಕ್ಕೆ ಅನೇಕ ಋಷಿಗಳು ಭೇಟಿ ಕೊಟ್ಟಂತಹ ಇತಿಹಾಸ ಇದೆ. ಗುರು ಗೋವಿಂದ ಸಿಂಗರು, ವಿವೇಕಾನಂದರಾದಿಯಾಗಿ ಅನೇಕ ಋಷಿಗಳು, ಸಂತರು ಮಾತಾ ವೈಷ್ಣೋದೇವಿಯ ದರ್ಶನವನ್ನ, ಈ ಭೂಮಿಯ ಸ್ಪರ್ಶನವನ್ನು ಮಾಡಿದಂತಹ ಇತಿಹಾಸ ಇದೆ. ಇಂತಹ ವಿಶೇಷವಾದ ಮಂದಿರಕ್ಕೆ, ಮಾತಾ ವೈಷ್ಣೋದೇವಿಯ ಸನ್ನಿಧಾನಕ್ಕೆ ನಾವು ಅಪ್ಪ ಅಮ್ಮನ ಕರ್ಕೊಂಡೋಗಿ ದರ್ಶನ ಮಾಡುವಂತಹ ಅನುಕೂಲ ಮಾಡಿಕೊಟ್ಟಂತಹ ಮಾತಾ ವೈಷ್ಣೋದೇವಿಗೆ ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾ, ಮಾತಾ ವೈಷ್ಣೋದೇವಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಜಾಗದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದ. ಶ್ರೀಚರಣ ಸೇವಕ.